ಪ್ರೀತಿಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ದರ್ಪಣದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾನಕ್ಷೆಯನ್ನು ಯಾವ ರೀತಿ ಸುಲಭವಾಗಿ ಬಿಡಿಸಬೇಕು ಮತ್ತು ಅದಕ್ಕೆ ಈಜಿ ಟ್ರಿಕ್ಕನ್ನು ಯಾವ ರೀತಿ ನೆನಪನ್ನು ಇಟ್ಕೊಳ್ಬೇಕು ಅನ್ನೋದನ್ನು ವಿವರಿಸಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಮಸೂರದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾನಕ್ಷೆಗಳು, ಅದು ಏನದ ಅಂತಾರೆ ಪೀನ ಮಸೂರದಿಂದ ಉಂಟಾದ ಪ್ರತಿಬಿಂಬದ ರೇಖಾನಕ್ಷೆಗಳು ಮತ್ತು ಈಜಿಯಾಗಿರ್ತಕ್ಕಂಥ ಟ್ರಿಕ್ಕನ್ನು ಈ ಒಂದು ವಿಡಿಯೋದಲ್ಲಿ ಏನದ ಅಂತಾರೆ ತಿಳಿಸಿಕೊಡ್ತೀನಿ. ಅದೇ ರೀತಿ ನಿಮ್ನ ದರ್ಪಣದಿಂದ ಉಂಟಾಗಿರ್ತಕ್ಕಂಥ ಪ್ರತಿಬಿಂಬದ ರೇಖಾನಕ್ಷೆಗಳ ಒಂದು ವಿಡಿಯೋದ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡ್ತೀನಿ, ಅದನ್ನು ಕೂಡ ವೀಕ್ಷಿಸಿ ಅಂತ ಹೇಳುತ್ತಾ, ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಒಂದು ರೇಖಾನಕ್ಷೆಗಳು ನಿಮಗೆ ಏನದ ಅಂತಾರೆ ನಿಮ್ನ ದರ್ಪಣ ಇರ್ಬೋದು ಅಥವಾ ಪೀನ ಮಸೂರ ಇರ್ಬೋದು, ಅದು 3 ಅಂಕಗಳಿಗೆ ಏನದ ಅಂತಾರೆ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ಆದ್ದರಿಂದ ಆ 3 ಅಂಕಗಳನ್ನು ಯಾವ ರೀತಿ ನಾವು ಸುಲಭವಾಗಿ ಏನದ ಅಂತಾರೆ ಪರೀಕ್ಷೆಯಲ್ಲಿ ಪಡಿಬಹುದು ಅನ್ನೋದನ್ನು ಈ 2 ವಿಡಿಯೋಗಳಲ್ಲಿ ಏನದ ಅಂತಾರೆ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಆದ್ದರಿಂದ ಆ ಒಂದು ವಿಡಿಯೋಗಳನ್ನು ವೀಕ್ಷಿಸಿದ್ದೇ ಆದರೆ ನೀವು ಖಂಡಿತವಾಗಿ ಏನದ ಅಂತಾರೆ ಪೂರ್ಣ ಅಂಕಗಳನ್ನು ಪಡೆದುಕೊಳ್ಳಬಹುದು. ಅದರಲ್ಲಿ ಮೊದಲನೇದೇನದ ಅಂತಾರೆ ಮಸೂರಗಳು. ಈ ಒಂದು ಮಸೂರಗಳು ಎಂದರೇನು ಅಂಥೇಳಿ ಏನದ ಅಂತಾರೆ ಕೇಳ್ಬೋದು. 2 ಮೇಲ್ಮೈಗಳಿಂದ ಆವರಿಸಿದ ಒಂದು ಪಾರದರ್ಶಕ ವಸ್ತುವಿನ ಯಾವುದಾದ್ರೂ ಒಂದು ಮೇಲ್ಮೈ ಅಥವಾ 2 ಮೇಲ್ಮೈಗಳನ್ನು ಗೋಳೀಯವಾಗಿದ್ದರೆ ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಮಸೂರ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಅಂದರೆ 2 ಮೇಲ್ಮೈಗಳಿಂದ ಆವರಿಸಿದ ಈ ಒಂದು ಮಸೂರಗಳಲ್ಲಿ, ಈ ಮಸೂರಗಳಲ್ಲಿ ಎಷ್ಟು ವಿಧಗಳವ ಅಂತಾರೆ 2. ಒಂದು ಏನದ ಅಂತಾರೆ ಪೀನ ಮಸೂರ, ಎರಡನೇದು ನಿಮ್ನ ಮಸೂರ. ಪೀನ ಮಸೂರ ಮತ್ತು ಎರಡನೇದು ಏನದ ಅಂತಾರೆ ನಿಮ್ನ ಮಸೂರವನ್ನು ಹೊಂದಿರತಕ್ಕಂಥದ್ದು. ಈ ಒಂದು ಮಸೂರಗಳು ಏನದ ಅಂತಾರೆ 2 ಮೇಲ್ಮೈಗಳನ್ನು ಹೊಂದಿರತಕ್ಕಂಥ ಪಾರದರ್ಶಕ ವಸ್ತು. ಇದು ಏನದ ಅಂತಾರೆ ಪೀನ ಮಸೂರ. ಈ ರೀತಿ ಏನದ ಅಂತಾರೆ ಪೀನ ಮಸೂರದ ಚಿತ್ರನ ಹೊಂದಿರತಕ್ಕಂಥದ್ದು. 2 ತೇಳುಗಳು ಅಂದರೆ 2 ಅಂಚುಗಳಲ್ಲಿ ಏನಿರ್ತ ಅಂತಾರೆ ಇದು ತೇಳುವಾಗಿರುತ್ತದೆ, ಮಧ್ಯದಲ್ಲಿ ಏನದ ಅಂತಾರೆ ದಪ್ಪವಾಗಿರುತ್ತದೆ. ನಿಮ್ನ ಮಸೂರ ಈ ರೀತಿ ಏನದ ಅಂತಾರೆ ನಿಮ್ನ ಮಸೂರದ ಚಿತ್ರವನ್ನು ಹೊಂದಿರತಕ್ಕಂಥದ್ದು. ಇದು 2 ಅಂಚುಗಳಲ್ಲಿ ಏನದ ಅಂತಾರೆ ದಪ್ಪವಾಗಿರುತ್ತದೆ, ಮಧ್ಯದಲ್ಲಿ ಏನದ ಅಂತಾರೆ ತೇಳುವಾಗಿರುತ್ತದೆ. ಅದಕ್ಕೆ ಏನದ ಅಂತಾರೆ ಈ ಒಂದು ಮಸೂರಗಳಿಗೆ ಏನಿರ್ತಾವ ಅಂತಾರೆ 2 ಮೇಲ್ಮೈಗಳನ್ನು ಹೊಂದಿರತಕ್ಕಂಥದ್ದು. ಅದು ಪಾರದರ್ಶಕ ವಸ್ತು. ಈ ಕಡೆಯಿಂದ ವೀಕ್ಷಿಸಿದಾಗ ಆ ಕಡೆಗೆ ಏನದ ಅಂತಾರೆ ಕಾಣಿಸ್ತಕ್ಕಂಥ ಪಾರದರ್ಶಕ ವಸ್ತು. ಅವುಗಳಿಗೆ ಏನದ ಅಂತಾರೆ ಒಂದು ಮೇಲ್ಮೈ ಆದರೂ ಗೋಳೀಯವಾಗಿದ್ದರೆ ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಅದಕ್ಕೆ ಮಸೂರಗಳು ಅಂಥೇಳಿ ಏನದ ಅಂತಾರೆ ಕರಿತೀವಿ. ಇದಕ್ಕೆ ಏನದ ಅಂತಾರೆ ಪೀನ ಮಸೂರ ಇರ್ಬೋದು ಅಥವಾ ನಿಮ್ನ ಮಸೂರ ಇರ್ಬೋದು. ಅದಕ್ಕೆ ಏನದ ಅಂತಾರೆ ಕೆಲವೊಂದು ಪದಗಳನ್ನು ನೆನಪಿಡಬೇಕಾಗ್ತದೆ. ಅದಕ್ಕೆ ಏನದ ಅಂತಾರೆ ಫಸ್ಟು ಇದು ಮಸೂರ. ಇದು ಯಾವ್ದು ಅಂತಾರೆ ಇದು ಪೀನ ಮಸೂರ. ಈ ಪೀನ ಮಸೂರದ ಕೇಂದ್ರವನ್ನು, ಇದು ಪೀನ ಮಸೂರದ ಕೇಂದ್ರವನ್ನು ಅದಕ್ಕೆ ನಾವೇನು ಕರಿತೀವಿ ಅಂತಾರೆ ದೃಕ್ ಕೇಂದ್ರ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಏನು ಕರಿತೀವಿ ಅಂತಾರೆ ದೃಕ್ ಕೇಂದ್ರ. ಅಂದ್ರೆ ಮಸೂರದ ಕೇಂದ್ರವನ್ನು, ಅದೇನದ ಅಂತಾರೆ ಪೀನ ಮಸೂರ ಇರ್ಬೋದು ಅಥವಾ ಏನದ ಅಂತಾರೆ ನಿಮ್ನ ಮಸೂರ ಇರ್ಬೋದು. ಆ ಒಂದು ಮಸೂರದ ಕೇಂದ್ರವನ್ನು ಅದಕ್ಕೆ ಏನದ ಅಂತಾರೆ ದೃಕ್ ಕೇಂದ್ರ ಅಂಥೇಳಿ ಕರಿತೀವಿ. ಅದೇ ರೀತಿ ಏನದ ಅಂತಾರೆ ಈ 2 ಅಂದರೆ ಮಸೂರದ ಸೀಮಾರೇಖೆಯ ವ್ಯಾಸವನ್ನು, ಮಸೂರದ ಸೀಮಾರೇಖೆಯ ವ್ಯಾಸವನ್ನು ಅದಕ್ಕೆ ಏನದ ಅಂತಾರೆ ದ್ಯುತಿರಂಧ್ರ ಅಂಥೇಳಿ ಕರಿತೀವಿ. ಅಥವಾ ಇದಕ್ಕೆ ಏನದ ಅಂತಾರೆ ಅಪರ್ಚರ್ ಅಂತ ಕೂಡ ಏನದ ಅಂತಾರೆ ಕರೆಯಲಾಗ್ತದೆ. ಇದಕ್ಕೆ ಏನದ ಅಂತಾರೆ ಯಾವ ಸಂಕೇತದಿಂದ ಅಂತಾರೆ M ಮತ್ತು N ಸಂಕೇತದಿಂದ ಸೂಚಿಸಲಾಗ್ತದೆ. ದ್ಯುತಿರಂಧ್ರ M ಮತ್ತು N ಸಂಕೇತದಿಂದ ಸೂಚಿಸಲಾಗ್ತದೆ. ದೃಕ್ ಕೇಂದ್ರ ಅದು ಏನದ ಅಂತಾರೆ O ಸಂಕೇತದಿಂದ ಏನದ ಅಂತಾರೆ ಸೂಚಿಸಲಾಗ್ತದೆ. ನೆಕ್ಸ್ಟ್ ಏನದ ಅಂತಾರೆ ಯಾವಾಗ ಏನದ ಅಂತಾರೆ ನಾವು ಈ ಒಂದು
ಮೇಲ್ಮೈಯನ್ನು ಈ ಕಡೆ ಏನದ ಅಂತ ಈ ರೀತಿ ವರ್ಧಿಸಿದಾಗ ನಮಗೇನದ ಅಂತಂದರೆ ಈ ಕಡೆ ಒಂದು ಗೋಳದ ಕೇಂದ್ರವನ್ನು ದೊರೆಯುತ್ತದೆ. ಮತ್ತು ಇದನ್ನು ಈ ಕಡೆ ವರ್ಧಿಸಿದಾಗ ಅವಾಗ ಏನದ ಅಂತ ಇಲ್ಲೂ ಕೂಡ ಒಂದು ಏನದ ಅಂತ ಗೋಳದ ಕೇಂದ್ರವನ್ನು ದೊರೆಯುತ್ತದೆ. ಆ ಗೋಳದ ಕೇಂದ್ರವನ್ನು ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ, ವಕ್ರತಾ ಕೇಂದ್ರ ಅಂಥೇಳಿ ಏನದ ಅಂತಾರೆ ಕರಿತೀವಿ. ವಕ್ರತಾ ಕೇಂದ್ರ ಅಂದ್ರೆ ಆ ಗೋಳದ ಕೇಂದ್ರವನ್ನು ಇದನ್ನು ಈ ಕಡೆ ಏನದ ಅಂತಾರೆ ಈ ರೀತಿ ವರ್ಧಿಸಿದಾಗ ಇಲ್ಲೊಂದು ಕೇಂದ್ರವನ್ನು ದೊರೆಯುತ್ತದೆ. ಈ ಕಡೆ ಏನದ ಅಂತ ಇದು ವರ್ಧಿಸಿದಾಗ ಇಲ್ಲೊಂದು ಕೇಂದ್ರವನ್ನು ದೊರೆಯುತ್ತದೆ. ಈ ಗೋಳದ ಕೇಂದ್ರವನ್ನು ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ, ವಕ್ರತಾ ಕೇಂದ್ರ. ವಕ್ರತಾ ಕೇಂದ್ರ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಇದು ಎರಡು ಏನದ ಅಂತ ವಕ್ರತಾ ಕೇಂದ್ರಗಳನ್ನು ಹೊಂದಿರೋದ್ರಿಂದ ಇದಕ್ಕೆ C1 ಇದಕ್ಕೆ ಏನದ ಅಂತಾರೆ C2 ಅಂಥೇಳಿ ಏನದ ಅಂತ ಹೆಸರನ್ನು ಕೊಡಬೇಕಾಗ್ತದೆ. ನೆಕ್ಸ್ಟ್ ಏನದ ಅಂತಾರೆ, ಈ ಒಂದು ಮಸೂರಗಳಿಗೆ ಎಷ್ಟು ವಕ್ರತಾ ಕೇಂದ್ರಗಳನ್ನು ಹೊಂದಿರುತ್ತವೆ ಅಂತ ಹೇಳಿ ಕೇಳ್ಬೋದು. ಅದು 2 ವಕ್ರತಾ ಕೇಂದ್ರಗಳನ್ನು ಹೊಂದಿರತಕ್ಕಂಥದ್ದು. ವಕ್ರತಾ ಕೇಂದ್ರ ಅಂತಾರೆ ಈ ಗೋಳದ ಕೇಂದ್ರ, ಅದಕ್ಕೆ ವಕ್ರತಾ ಕೇಂದ್ರ ಅಂಥೇಳಿ ಏನದ ಅಂತಾರೆ ಕರಿತೀವಿ. ನೆಕ್ಸ್ಟ್ ಏನದ ಅಂತಾರೆ, ಇದು ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆ. ವಕ್ರತಾ ಕೇಂದ್ರ ಮತ್ತು ದೃಕ್ ಕೇಂದ್ರದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆ, ಇದಕ್ಕೆ ಏನದ ಅಂತಾರೆ ನಾವು ಪ್ರಧಾನ ಅಕ್ಷ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಪ್ರಧಾನ ಅಕ್ಷ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಅದೇ ರೀತಿ ಏನದ ಅಂತಾರೆ, ಇಲ್ಲಿ ಪ್ರಧಾನ ಅಕ್ಷಗೆ ಸಮಾಂತರವಾಗಿ ಬೆಳಕಿನ ಕಿರಣಗಳು ದರ್ಪಣದ ಮೇಲೆ ಬಿದ್ದಾಗ, ಪ್ರಧಾನ ಅಕ್ಷಗೆ ಸಮಾಂತರವಾಗಿ ಬೆಳಕಿನ ಕಿರಣಗಳು ದರ್ಪಣದ ಮೇಲೆ ಬಿದ್ದಾಗ ವಕ್ರೀಭವನದ ನಂತರ ಪ್ರಧಾನ ಅಕ್ಷೆಯ ಒಂದು ಬಿಂದುವಿನಲ್ಲಿ ಏನದ ಅಂತಾರೆ ಈ ರೀತಿ ಏನದ ಅಂತಾರೆ ಕೇಂದ್ರೀಕರಿಸಲ್ಪಡ್ತಾವೆ. ಪ್ರಧಾನ ಅಕ್ಷೆಯ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡ್ತವೆ. ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದು ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ, ಪ್ರಧಾನ ಸಂಗಮ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನದ ಅಂತಾರೆ, ಇದಕ್ಕೆ ವಿರುದ್ಧವಾಗಿ ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ, ಅಂದರೆ ಈ ಕಡೆಯಿಂದ ಆ ಕಡೆ ಹಾಯಿಸಿದಾಗ ಇಲ್ಲಿ ಮುಂಭಾಗದಲ್ಲಿ ಏನು ಸಿಗ್ತಾ ಅಂತಾರೆ, ಪ್ರಧಾನ ಸಂಗಮ ಅನ್ನೋದು ಇರುತ್ತದೆ. ಅದೇ ರೀತಿ ಈ ಕಡೆಯಿಂದ ಏನದ ಅಂತಾರೆ ಕಿರಣಗಳನ್ನು ನಾವು ಈ ಕಡೆ ಏನದ ಅಂತಾರೆ ಹಾಯಿಸಿದಾಗ ಇದು ವಕ್ರೀಭವನದ ನಂತರ ಮತ್ತೇನದ ಅಂತಾರೆ ಈ ಒಂದು ಕಿರಣಗಳು ಪ್ರಧಾನ ಅಕ್ಷೆಯ ಒಂದು ಬಿಂದುವಿನಲ್ಲಿ ಏನದ ಅಂತಾರೆ ಈ ರೀತಿ ಕೇಂದ್ರೀಕರಿಸಲ್ಪಡ್ತವೆ. ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದು ಅದಕ್ಕೆ ಏನದ ಅಂತಾರೆ ಪ್ರಧಾನ ಸಂಗಮ ಅಂಥೇಳಿ ಏನದ ಅಂತಾರೆ ಕರಿತೀವಿ. ಈ ಒಂದು ಮಸೂರಗಳಿಗೆ ಎಷ್ಟು ಪ್ರಧಾನ ಸಂಗಮಗಳನ್ನು ಹೊಂದಿರುತ್ತೆ ಅಂತಾರೆ, 2. ಇದು F1, ಇದು ಏನದ ಅಂತಾರೆ F2. ಮಸೂರಗಳಿಗೆ ಎಷ್ಟು ಪ್ರಧಾನ ಸಂಗಮಗಳನ್ನು ಹೊಂದಿರುತ್ತೆ ಅಂತಾರೆ, 2. ಇದು F1 ಮತ್ತು ಇದು F2. ನೆಕ್ಸ್ಟ್ ಏನದ ಅಂತಾರೆ, ಈ ಒಂದು ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರ O, ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರ Oಗಳ ನಡುವೆ ಇರತಕ್ಕಂಥ ಇದು ದೂರ, ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಸಂಗಮ ದೂರ. ಅದು ಸ್ಮಾಲ್ f ಅಕ್ಷರದಿಂದ ಸೂಚಿಸಲಾಗ್ತದೆ. ಈ ಕಣ್ಣು ಕೂಡ ಏನದ ಅಂತಾರೆ ದೃಕ್ ಕೇಂದ್ರ ಮತ್ತು ಪ್ರಧಾನ ಸಂಗಮಗಳ ನಡುವಿನ ದೂರ, ಅದಕ್ಕೆ ನಾವು ಏನು ಕರಿತೀವಿ ಅಂತಾರೆ ಸಂಗಮ ದೂರ. ಅದೇನದ ಅಂತಾರೆ ಸ್ಮಾಲ್ f ಅಕ್ಷರದಿಂದ ಏನದ ಅಂತಾರೆ ಸೂಚಿಸಲಾಗ್ತದೆ. ಅದಕ್ಕೆ ಏನದ ಅಂತಾರೆ ಆ ಒಂದು ರೇಖಾ ನಕ್ಷೆಗಳನ್ನು ತೆಗಿಬೇಕಂತಾರೆ ಈ ಒಂದು ಪದಗಳು ಗೊತ್ತಿರಬೇಕು. ಇದು ದೃಕ್ ಕೇಂದ್ರ, ದ್ಯುತಿರಂಧ್ರ, ಪ್ರಧಾನ ಸಂಗಮ ಮತ್ತು ವಕ್ರತಾ ಕೇಂದ್ರ, ಸಂಗಮ ದೂರ ಇಷ್ಟೇನದ ಅಂತಾರೆ ಗೊತ್ತಿದ್ದಾಗ ಅವಾಗ ಏನು ಮಾಡ್ಬೋದು ಅಂತ ನಾವು ಸುಲಭವಾಗಿ ಏನದ ಅಂತಾರೆ ರೇಖಾ ನಕ್ಷೆಯನ್ನು ತೆಗಿಬಹುದು. ಪೀನ ಮಸೂರದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾ ನಕ್ಷೆಗಳು ಎಷ್ಟಂತಾರೆ 6 ರೇಖಾ ನಕ್ಷೆಗಳನ್ನು ಹೊಂದಿರತಕ್ಕಂಥದ್ದು. ಆ 6 ರೇಖಾ ನಕ್ಷೆಗಳನ್ನು ತೆಗಿಬೇಕಂತಾರೆ ಅದಕ್ಕೆ ಏನದ ಅಂತಾರೆ 3 ನಿಯಮಗಳನ್ನು ಹೊಂದಿರತಕ್ಕಂಥದ್ದು. ಆ 3 ನಿಯಮಗಳ ಆಧಾರದ ಮೇಲೆ 6 ರೇಖಾ ನಕ್ಷೆಗಳನ್ನು ನಾವು ಏನದ ಅಂತಾರೆ ಸುಲಭವಾಗಿ ತೆಗಿಬಹುದು. ಅದಕ್ಕೆ ಏನದ ಅಂತಾರೆ ಮೊದಲನೇ ನಿಯಮದ ಪ್ರಕಾರ ಇದು ಏನದ ಅಂತಾರೆ ಪೀನ ಮಸೂರ, ಇದು ದೃಕ್ ಕೇಂದ್ರ, ಇದೇನದ ಅಂತಾರೆ ಪ್ರಧಾನ ಅಕ್ಷೆ, ಇದೇನದ ಅಂತಾರೆ F1, ಇದೇನದ ಅಂತಾರೆ F2. ಯಾವಾಗ ಬೆಳಕಿನ ಕಿರಣವು ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಮಸೂರದ ಮೇಲೆ ಬಿದ್ದಾಗ ಅದು ವಕ್ರೀಭವನದ ನಂತರ ಪ್ರಧಾನ ಸಂಗಮದ ಮೂಲಕ ಏನದ ಅಂತಾರೆ ಹೊರಹೊಮ್ಮುತ್ತದೆ. ಈ ಬಾಣ ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟ್ ಮೊದಲನೇ ನಿಯಮದ ಪ್ರಕಾರ ಇದು ಪೀನ ಮಸೂರ, ಇದು ಪ್ರಧಾನ ಅಕ್ಷೆ, ಇದು F1, ಇದು F2.
ಈಗ ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಬೆಳಕಿನ ಕಿರಣವು ಮಸೂರದ ಮೇಲೆ ಬಿದ್ದಾಗ ವಕ್ರೀಭವನ ನಂತರ ಅದು ಪ್ರಧಾನ ಸಂಗಮದ ಮೂಲಕ ಏನದಂತ ಹೊರಹೊಮ್ಮುತ್ತದೆ. ಇದು ಮೊದಲನೇ ನಿಯಮ. ಎರಡನೇ ನಿಯಮ ಇದೇನದಂತಾರೆ ಪಿನ ಮಸೂರ, ಇದು ದೃಕ್ಕೇಂದ್ರ ಓ, ಇದೇನದಂತಾರ ಪ್ರಧಾನ ಅಕ್ಷೆ, ಇದು F1, ಇದು F2. ಎರಡನೇ ನಿಯಮದ ಪ್ರಕಾರ ಬೆಳಕಿನ ಕಿರಣವು ಪ್ರಧಾನ ಸಂಗಮದ ಮೂಲಕ ಚಲಿಸಿ ಮಸೂರದ ಮೇಲೆ ಬಿದ್ದಾಗ ವಕ್ರೀಭವನದ ನಂತರ ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಏನದಂತರ ಹೊರಹೊಮ್ಮುತ್ತದೆ. ಪ್ರಧಾನ ಸಂಗಮದ ಮೂಲಕ ಚಲಿಸಿ ಅದೇನದಂತಾರೆ ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಏನದಂತ ಹೊರಹೊಮ್ಮುತ್ತದೆ. ಇದೇನದಂತ ಎರಡನೇ ನಿಯಮ. ಮೂರನೇ ನಿಯಮ ಏನದಂತಾರೆ ಇದು ಪಿನ ಮಸೂರ, ಇದು ಪ್ರಧಾನ ಅಕ್ಷೆ, ಇದು ದೃಕ್ ಕೇಂದ್ರ, ಇದು F1, ಇದು F2. ಅದಕ್ಕೇನದಂತ ಎರಡನೇ ನಿಯಮ ಆಯಿತು. ಮೂರನೇ ನಿಯಮದ ಪ್ರಕಾರ ಏನದಂತಾರೆ ಬೆಳಕಿನ ಕಿರಣವು ದೃಕ್ಕೇಂದ್ರ ಓನ ಮೂಲಕ ಚಲಿಸಿ ವಕ್ರೀಭವನ ನಂತರ ಯಾವುದೇ ವಿಚಲನೆ ಇಲ್ಲದೆ ಅದೇನದಂತ ಹಾದು ಹೋಗುತ್ತದೆ. ಯಾವುದೇ ವಿಚಲನೆ ಇಲ್ಲದೆ ಅದೇನದಂತಾರೆ ನೇರವಾಗಿ ಏನದಂತಾರೆ ಹಾದು ಹೋಗುತ್ತದೆ. ಇದೇನದಂತಾರೆ ಮೂರನೇ ನಿಯಮ. ಅಂದ್ರೆ ದೃಕ್ಕೇಂದ್ರ ಓನ ಮೂಲಕ ಚಲಿಸಿರ್ತಕ್ಕಂಥ ಬೆಳಕಿನ ಕಿರಣವು ಅವಾಗೇನದಂತಾರೆ ಮಸೂರದ ಮೇಲೆ ಬಿದ್ದಾಗ ವಕ್ರೀಭವನದ ನಂತರ ಯಾವುದೇ ವಿಚಲನೆ ಇಲ್ಲದೆ ಅದೇನದಂತಾರೆ ಮಸೂರದಿಂದ ಹಾದು ಹೋಗುತ್ತದೆ. ಇವಿನವಂತರ 3 ನಿಯಮಗಳನ್ನು ಹೊಂದಿರತಕ್ಕಂಥದ್ದು. ಈ 3 ನಿಯಮಗಳ ಆಧಾರದ ಮೇಲೆ ಏನದಂತ ರೇಖಾನಕ್ಷೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಪಿನ ಮಸೂರದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾನಕ್ಷೆಗಳಲ್ಲಿ ಒಂದನೇದು ವಸ್ತುವಿನ ಸ್ಥಾನ ಅದೆಲ್ಲದಂತಾರ ಅನಂತ ದೂರದಲ್ಲಿ ಇದೇನದಂತಾರ ಒಂದನೇದು. ವಸ್ತುವಿನ ಸ್ಥಾನ ಇಲ್ಲದಂತರ ಅನಂತ ದೂರದಲ್ಲಿ. ಅವಾಗೇನದಂತಾರೆ ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವವನ್ನು ರೇಖಾನಕ್ಷೆ ಮೂಲಕ ತಿಳಿಸಿ ಅಂಥೇಳಿ ಪ್ರಶ್ನೆ ಕೇಳ್ಬೋದು. ಅದಕ್ಕೇನು ಮಾಡ್ಬೇಕಂದ್ರೆ ಫಸ್ಟು ಈ ರೀತಿ ಏನದಂತಾರೆ ಒಂದು ಪಿನ ಮಸೂರವನ್ನು ತೆಗಿಬೇಕು. ಇದಕ್ಕೇನದಂತಾರೆ ಪ್ರಧಾನ ಅಕ್ಷೆಯನ್ನು ಎಳಿಬೇಕು. ಇದು ಪ್ರಧಾನ ಅಕ್ಷೆ, ಇದು ದೃಕ್ಕೇಂದ್ರ ಓ, ಇದು ಅಪರ್ಚರ್ M, N. ನೆಕ್ಸ್ಟ್ ಏನದ ಅಂತಾರೆ ಇದು C1, ಇದು C2, ಇದು 2F1, ಇದು F1. ಇಲ್ಲಿ ಏನದ ಅಂತಾರೆ F2, ಇದು 2F2. ಇಷ್ಟೇನದ ಅಂತಾರೆ ಅದರ ಭಾಗಗಳನ್ನು ಬರ್ಕೊಳ್ಳೋಕೆ ಏನದ ಅಂತಾರೆ ಬರಬೇಕು. ಇಷ್ಟನ್ನು ಬರೆದಾಗ ಅವಾಗ ಮಾತ್ರ ಏನು ಮಾಡ್ಬೋದು ಅಂತಾರೆ ರೇಖಾನಕ್ಷೆಯನ್ನು ತೆಗಿಬೋದು. ಅವಾಗ ಏನದ ಅಂತ ವಸ್ತು ಅನಂತ ದೂರದಲ್ಲಿದ್ದಾಗ, ವಸ್ತು ಅನಂತ ದೂರದಲ್ಲಿ ಅಂತಾರೆ ಈ ಕಡೆ ವಸ್ತು ಎಲ್ಲದ ಏನದ ಅಂತ ಗೊತ್ತಿಲ್ಲ, ಅನಂತ ದೂರದಲ್ಲದ. ಅವಾಗ ಏನದ ಅಂತಾರೆ ಆ ಒಂದು ವಸ್ತುವಿನಿಂದ ಬಂದಿರತಕ್ಕಂಥ ಬೆಳಕಿನ ಕಿರಣಗಳು ಏನಾಗ್ತಾವ ಅಂತಾರೆ ಮಸೂರದ ಮೇಲೆ ಬೀಳ್ತಾವೆ. ವಸ್ತುವಿನಿಂದ ಬಂದಿರತಕ್ಕಂಥ ಬೆಳಕಿನ ಕಿರಣಗಳು ಮಸೂರದ ಮೇಲೆ ಏನದ ಅಂತಾರೆ ಬಿದ್ದಾಗ ಆ ಒಂದು ಕಿರಣಗಳು ಏನದ ಅಂತಾರೆ ವಕ್ರೀಭವನ ಹೊಂದಿದ ನಂತರ, ಮಸೂರದ ಮೇಲೆ ಬಿದ್ದಾಗ ವಕ್ರೀಭವನದ ನಂತರ ಆ ಒಂದು ಕಿರಣಗಳು ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಬೀಳತ್ತವೆ. ವಸ್ತುವಿನಿಂದ ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಬೆಳಕಿನ ಕಿರಣಗಳು ಮಸೂರದ ಮೇಲೆ ಬಿದ್ದಾಗ ಅವಾಗ ಏನದ ಅಂತ ಇಲ್ಲಿ ನಿಯಮ, ಯಾವ್ದು ನಿಯಮದ? ಮೊದಲನೇ ನಿಯಮದ ಪ್ರಕಾರ ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಬೆಳಕಿನ ಕಿರಣಗಳು ಮಸೂರದ ಮೇಲೆ ಬಿದ್ದಾಗ
ಅವಾಗ ಏನದ ಅಂತಾರೆ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುತ್ತವೆ. ಹಾಗೇನು ಮಾಡ್ಬೇಕಂದ್ರೆ ಇಲ್ಲಿ ಪ್ರಧಾನ ಸಂಗಮದ ಮೂಲಕ ಏನಾಯ್ತು ಅಂತಾರೆ ಬೆಳಕಿನ ಕಿರಣಗಳು ಹಾದು ಹೋಗ್ತವೆ. ಆ ರೀತಿ ಏನು ಮಾಡ್ಬೇಕಂದ್ರೆ ಈ ಒಂದು ರೇಖಾ ನಕ್ಷೆಯನ್ನು ಈ ರೀತಿ ಏನದ ಅಂತಾರೆ ಎಳಿಬೇಕು. ಈ ರೀತಿ ಏನದ ಅಂತಾರೆ ಅದನ್ನು ತೆಗಿಬೇಕು. ಪ್ರಧಾನ ನಕ್ಷೆಗೆ ಸಮಾಂತರವಾಗಿ ಬೆಳಕಿನ ಕಿರಣಗಳು ಮಸೂರದ ಮೇಲೆ ಬಿದ್ದಾಗ ವಕ್ರೀಭವನದ ನಂತರ ಪ್ರಧಾನ ಸಂಗಮದ ಮೂಲಕ ಏನದಂತ ಹಾದು ಹೋಗುತ್ತವೆ. ಆ ಎಲ್ಲ ಕಿರಣಗಳು ಏನಾಯ್ತು ಅಂತಾರೆ ಈ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡ್ತವೆ. ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದು ಏನಿರ್ತ ಅಂತಾರೆ ಪ್ರತಿಬಿಂಬದ ಸ್ಥಾನ. ಅದು ಎಲ್ಲಿ ಕೇಂದ್ರೀಕರಿಸಲ್ಪಡ್ಲತ್ತವ ಅಂತಾರೆ F2 ನಲ್ಲಿ. ಅದಕ್ಕೇನದ ಅಂತಾರೆ ಪ್ರತಿಬಿಂಬದ ಸ್ಥಾನ ಪ್ರತಿಬಿಂಬದ ಸ್ಥಾನ ಪ್ರತಿಬಿಂಬದ ಗಾತ್ರ ಪ್ರತಿಬಿಂಬದ ಸ್ವಭಾವ ಇಷ್ಟೇನು ಮಾಡ್ಬೇಕಂದ್ರೆ ಬರಿಬೇಕು. ಇಷ್ಟು ರೇಖಾ ನಕ್ಷೆಯನ್ನು ತೆಗೆದು ಇಷ್ಟನ್ನು ಬರೆದಿರಂತಾರೆ 3 ಮಾರ್ಕ್ಸ್ ಸಿಗ್ತವ. ಅದಕ್ಕೆ ಪ್ರತಿಬಿಂಬದ ಸ್ಥಾನ ಎಲ್ಲದ F2 ನಲ್ಲಿ. ಪ್ರತಿಬಿಂಬ ಸ್ಥಾನ F2 ನಲ್ಲಿ. ಪ್ರತಿಬಿಂಬದ ಗಾತ್ರ ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು ಪ್ರತಿಬಿಂಬದ ಗಾತ್ರ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಸತ್ಯ ಮತ್ತು ತಲೆ ಕೆಳಗಾದ ಇದು ಏನದ ಅಂತಾರೆ ಪ್ರತಿಬಿಂಬದ ಸ್ವಭಾವ. ಈ ಸತ್ಯ ಮತ್ತು ತಲೆ ಕೆಳಗಾದ 5 ರೇಖಾ ನಕ್ಷೆಗಳಿಗೆ ಏನದ ಅಂತ ಸೇಮ್ ಒಂದೇ ಇರ್ತದೆ, ಸತ್ಯ ಮತ್ತು ತಲೆ ಕೆಳಗಾದ ಅಂಥೇಳಿ. ನೆಕ್ಸ್ಟ್ ಏನದ ಅಂತಾರೆ ಇದು 1ನೇದಾಯಿತು. ನೆಕ್ಸ್ಟು 2ನೇದು. 2ನೇ ರೇಖಾ ನಕ್ಷೆ ನೆಕ್ಸ್ಟ್ ಏನದ ಅಂತಾರೆ ವಸ್ತು ಎಲ್ಲದ ಅಂತಾರೆ 2F1ಗಿಂತ ದೂರದಲ್ಲಿ. 2F1ಗಿಂತ ದೂರದಲ್ಲಿ ಇದು 2ನೇದು. 2F1ಗಿಂತ ದೂರದಲ್ಲಿ 2ನೇದು. ಅದಕ್ಕೇನು ಮಾಡ್ಬೇಕಂದ್ರೆ ರೇಖಾ ನಕ್ಷೆನ ತೆಗಿಬೇಕು. ರೇಖಾ ನಕ್ಷೆನ ತೆಗಿಬೇಕಂತಾರೆ ಫಸ್ಟು ಈ ರೀತಿ ಏನದ ಅಂತಾರೆ ಪಿನ ಮಸೂರವನ್ನು ತೆಗೆದುಕೊಳ್ಬೇಕು. ಇದಕ್ಕೇನದ ಅಂತಾರೆ ಪ್ರಧಾನ ನಕ್ಷೆಯನ್ನು ಎಳಿಬೇಕು. ಈ ರೀತಿ ಏನದ ಅಂತಾರೆ ಪ್ರಧಾನ ನಕ್ಷೆಯನ್ನು ಇಷ್ಟು ಎಳಿಬೇಕು. ಇದೇನದ ಅಂತಾರೆ ದೃಕ್ಕೇಂದ್ರ O, ಇದು M, ಇದು N, ಇದು F1, ಇದು 2F1 ಅಂದ್ರೆ C1, ಇದು F2, ಇದು 2F2 ಅಂತಾರೆ C2. ಇಷ್ಟೇನದ ಅಂತಾರೆ ಬರ್ಕೊಳ್ಬೇಕು. ಅವಾಗೇನದ ಅಂತಾರೆ ವಸ್ತು ಎಲ್ಲದ ವಸ್ತು ಏನದ ಅಂತಾರೆ 2F1ಗಿಂತ ದೂರದಲ್ಲಿ. 2F1ಗಿಂತ ದೂರದಲ್ಲಿ. ಅದಕ್ಕೆ 2F1 ಇದು ಅದ, ಇದಕ್ಕಿಂತ ದೂರದಲ್ಲಿ ಅಂತ ಇಲ್ಲಿ ವಸ್ತು ಅದ. ವಸ್ತು ಏನದ ಅಂತಾರೆ ಇಲ್ಲದ, ಇದು ವಸ್ತು. ಇದು A, ಇದು ಏನದ ಅಂತಾರೆ B. AB ಅಂತಕ್ಕಂಥ ಏನದ ಅಂತಾರೆ ವಸ್ತು ಎಲ್ಲದ ಪ್ರಧಾನ ನಕ್ಷೆಯ ಮೇಲ್ಭಾಗದಲ್ಲದ. ಅವಾಗ ಏನದ ಅಂತಾರೆ ಈ ವಸ್ತುವಿನ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕಿನ ಕಿರಣವು ಅದೇನದ ಅಂತಾರೆ ಮಸೂರದ ಮೇಲೆ ಏನದ ಅಂತಾರೆ ಬಿದ್ದಾಗ ಇದು ಒಂದು ಕಿರಣ.
ಮಸೂರದ ಮೇಲೆ ಏನದ ಅಂತಾರೆ ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಒಂದು ಬೆಳಕಿನ ಕಿರಣವು ಬಿದ್ದಾಗ ಅದು ವಕ್ರೀಭವನದ ನಂತರ ಏನಾಗ್ತದೆ ಪ್ರಧಾನ ಸಂಗಮದ ಮೂಲಕ ಏನದ ಅಂತ ಹಾದು ಹೋಗುತ್ತದೆ. ಈ ರೀತಿ ಏನದ ಅಂತಾರೆ ಪ್ರಧಾನ ಸಂಗಮದ ಮೂಲಕ ಏನದ ಅಂತ ಹಾದು ಹೋಗ್ತದೆ. ಇದು ಬಾಣ ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟ್ ಏನದ ಅಂತಾರೆ ಎರಡನೇ ಕಿರಣ. ಎರಡನೇ ಕಿರಣ ಏನದ ಅಂತಾರೆ ದೃಕ್ಕೇಂದ್ರ ಓನ ಮೂಲಕ ಚಲಿಸಿ ದೃಕ್ಕೇಂದ್ರ ಓನ ಮೂಲಕ ಚಲಿಸಿ ವಕ್ರೀಭವನದ ನಂತರ ಯಾವುದೇ ವಿಚಲನೆ ಇಲ್ಲದೆ ಅದೇನದ ಅಂತಾರೆ ಹೊರಹೊಮ್ಮುತ್ತದೆ. ಆ ಎರಡೂ ಕಿರಣಗಳು ಬಂದೇನದ ಅಂತಾರೆ ಇಲ್ಲಿ ಸೇರ್ತಾವೆ, ಅಂದ್ರೆ ಇಲ್ಲಿ ಕೇಂದ್ರೀಕರಿಸಲ್ಪಡ್ತಾವೆ. ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದು ಅದೇನಿರ್ತದೆ ಅಂತಾರೆ ಅದು ಪ್ರತಿಬಿಂಬದ ಸ್ಥಾನ. ಅದಕ್ಕೆ ಪ್ರತಿಬಿಂಬದ ಸ್ಥಾನ ಏನದ ಅಂತ ಇಲ್ಲದ, ಅದಕ್ಕೆ ಇದು ಏನದ ಅಂತಾರೆ ಎ, ಇದು ಏನದ ಅಂತಾರೆ ಬಿ. ನೆಕ್ಸ್ಟ್ ಏನು ಮಾಡ್ಬೇಕಂತಾರೆ ಪ್ರತಿಬಿಂಬದ ಸ್ಥಾನ ಎಲ್ಲದ F2 ಮತ್ತು 2F2ಗಳ ನಡುವೆ. ಇದು F2 ಅದ, ಇದು 2F2 ಅದ. ಇವುಗಳ ಮಧ್ಯದಲ್ಲಿ ಏನದ ಅಂತಾರೆ ಪ್ರತಿಬಿಂಬದ ಸ್ಥಾನ ಅದ. ಅದಕ್ಕೆ F2 ಮತ್ತು 2F2ಗಳ ನಡುವೆ ಪ್ರತಿಬಿಂಬದ ಗಾತ್ರ. ಇದು ವಸ್ತು ದೊಡ್ಡದದ, ಅದರದ್ದು ಪ್ರತಿಬಿಂಬ ಸಣ್ಣದದ. ಅದಕ್ಕೆ ಏನದ ಅಂತಾರೆ ಚಿಕ್ಕದು. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಸತ್ಯ ಮತ್ತು ತಲೆ ಕೆಳಗಾದ. ಇಷ್ಟು ರೇಖಾನಕ್ಷೆಯನ್ನು ತೆಗೆದು ಇವು ಮೂರು ಬರೆದಿರಂತಾರ 3 ಅಂಕಗಳನ್ನು ಖಂಡಿತವಾಗಿ ಏನದ ಅಂತಾರೆ ಪಡೆದುಕೊಳ್ಳಬಹುದು. ಇದೆಷ್ಟದು 2 ಅದು. ನೆಕ್ಸ್ಟ್ ಏನದ ಅಂತಾರೆ 3ನೇದು. ವಸ್ತು ಏನದ ಅಂತಾರೆ ಎಲ್ಲಿಟ್ಟಿಂದ ಅಂತಾರೆ ವಸ್ತುವಿನ ಸ್ಥಾನ 2F1 ನಲ್ಲಿ ವಸ್ತು ಅದ. ಅವಾಗ ಏನು ಮಾಡಬೇಕು ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವವನ್ನು ಬರೀಬೇಕು. ಅದಕ್ಕೇನು ಮಾಡ್ಬೇಕಂದ್ರೆ ಫಸ್ಟು ಈ ರೀತಿ ಏನದ ಅಂತಾರೆ ಪೀನ ಮಸೂರವನ್ನು ತೆಗಿಬೇಕು. ಅದಕ್ಕೇನದ ಅಂತ ಈ ರೀತಿ ಒಂದು ಪ್ರಧಾನ ಅಕ್ಷೆಯನ್ನು ಎಳಿಬೇಕು. ಈ ರೀತಿ ಪ್ರಧಾನ ಅಕ್ಷೆನ ಎಳೆದು ಇದೇನದ ಅಂತಾರೆ ದೃಕ್ಕೇಂದ್ರ O, ಇದು M, ಇದು N, ಇದು F1, ಇದು 2F1, ಇದು F2, ಇದು 2F2. ಇಷ್ಟೇನದ ಅಂತಾರೆ ಬರ್ಕೊಳಕ್ಕೆ ಬರಬೇಕು. ಇದು C1, ಇದು C2. ಇಷ್ಟೇನದ ಅಂತಾರೆ ಬರ್ಕೊಳಕ್ಕೆ ಬರಬೇಕು. ಆವಾಗ ವಸ್ತು ಎಲ್ಲದ 2F1 ನಲ್ಲಿ ಇಲ್ಲಿ ವಸ್ತು ಅದ. ವಸ್ತು ಏನದ ಅಂತಾರೆ 2F1 ನಲ್ಲಿ ಇಲ್ಲದ ವಸ್ತು 2F1 ನಲ್ಲಿ. ಇದು A, ಇದು B. ಅವಾಗ ಏನದ ಅಂತಾರೆ ವಸ್ತುವಿನ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕಿನ ಕಿರಣವು ಅದೇನದ ಅಂತಾರೆ ಮಸೂರದ ಮೇಲೆ ಬಿದ್ದಾಗ ವಸ್ತುವಿನಿಂದ ಬಂದಿರತಕ್ಕಂಥ ಬೆಳಕಿನ ಕಿರಣವು ಮಸೂರದ ಮೇಲೆ ಬಿದ್ದಾಗ ವಕ್ರೀಭವನದ ನಂತರ ಅಂದರೆ ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಬೆಳಕಿನ ಕಿರಣವು ಮಸೂರದ ಮೇಲೆ ಬಿದ್ದಾಗ ಅದೇನಾಗ್ತದೆ ಅಂತಾರೆ ಪ್ರಧಾನ ಸಂಗಮದ ಮೂಲಕ ಏನದ ಅಂತಾರೆ ಈ ರೀತಿ ಹಾದು ಹೋಗುತ್ತದೆ. ಪ್ರಧಾನ ಸಂಗಮದ ಮೂಲಕ ಏನದ ಅಂತ ಹಾದು ಹೋಗ್ತದೆ. ನೆಕ್ಸ್ಟ್ ಬೆಳಕಿನ ಕಿರಣವು ದೃಕ್ಕೇಂದ್ರ ಓನ ಮೂಲಕ ಚಲಿಸಿ ಯಾವುದೇ ಏನದ ಅಂತರ ವಿಚಲನೆ ಇಲ್ಲದೆ ಹೊರಹೊಮ್ಮುತ್ತದೆ. ಇಲ್ಲಿ ಬಂದು ಏನದ ಅಂತರ ಕೇಂದ್ರೀಕರಿಸಲ್ಪಡ್ತವೆ.
ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದು ಏನಿರ್ತಾ ಅಂತಾರೆ ಅದು ಪ್ರತಿಬಿಂಬದ ಸ್ಥಾನ. ಆ ಪ್ರತಿಬಿಂಬದ ಸ್ಥಾನ ಏನದ ಅಂತಾರೆ ಇದು ಎ, ಇದೇನದ ಅಂತಾರೆ ಬಿ. ಅವಾಗ ಏನದ ಅಂತಾರೆ ಪ್ರತಿಬಿಂಬದ ಸ್ಥಾನ ಎಲ್ಲದ 2F2ನಲ್ಲಿ 2F2ನಲ್ಲಿ ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಗಾತ್ರ ಇದು ಎಷ್ಟದ ಅದನ್ನು ಕೂಡ ಅಷ್ಟೇ ಅದರದ್ದು ಏನದ ಅಂತಾರೆ ಪ್ರತಿಬಿಂಬವನ್ನು ಹೊಂದಿರತಕ್ಕಂಥದ್ದು. ಅದಕ್ಕೇನದ ಅಂತಾರೆ ಸಮಾನ ಗಾತ್ರ, ಸಮಾನ ಗಾತ್ರ ಅಥವಾ ಅದೇ ಗಾತ್ರ ಅಥವಾ ಅದೇನದ ಅಂತಾರೆ ಗಾತ್ರವನ್ನು ಹೊಂದಿರತಕ್ಕಂಥದ್ದು. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ, ಸತ್ಯ ಮತ್ತು ತಲೆ ಕೆಳಗಾದ ಇದೇನದ ಅಂತಾರೆ ಎಷ್ಟನೇದ 3ನೇದು. ನೆಕ್ಸ್ಟು 4ನೇದು ವಸ್ತು 2F1 ಮತ್ತು F1ಗಳ ನಡುವೆ 2F1 ಮತ್ತು F1ಗಳ ನಡುವೆ ಅವಾಗ ಏನದ ಅಂತಾರೆ ಈ ರೀತಿ ಫಸ್ಟ್ ಏನು ಮಾಡ್ಬೇಕಂತಾರೆ ಪಿನ ಮೊಸರವನ್ನು ತೆಗಿಬೇಕು. ಪಿನ ಮೊಸರವನ್ನು ಏನದ ಅಂತಾರೆ ಸ್ವಲ್ಪ ಏನದ ಅಂತಾರೆ ದೊಡ್ಡದಾಗಿ ತೆಗಿಬೇಕು. ಇಷ್ಟು ಪಿನ ಮೊಸರವನ್ನು ತೆಗೆದು ನಂತರ ಏನದ ಅಂತ ಒಂದು ಪ್ರಧಾನ ಅಕ್ಷೆಯನ್ನು ಎಳಿಬೇಕು. ಇದು ಪ್ರಧಾನ ಅಕ್ಷೆ. ಈ ರೀತಿ ಏನದ ಅಂತಾರೆ ಪ್ರಧಾನ ಅಕ್ಷೆನ ಎಳೆದು ಇದು ಎಮ್ಮು, ಇದು ಎನ್ನು, ಇದು ಓ, ಇದು F1, 2F1 ಅಂದರೆ C1, ಇದು F2, 2F2, ಇದು C2. ಇಷ್ಟೇನದ ಅಂತಾರೆ ಬರ್ಕೊಳಕ್ಕೆ ಬರಬೇಕು. ರೇಖಾನಕ್ಷೆನ ತೆಗಿಬೇಕಂದ್ರೆ ಕಾಮನ್ ಆಗಿ ಇಷ್ಟು ಎಲ್ಲ ರೇಖಾನಕ್ಷೆಗಳಿಗೆ ಏನದ ಅಂತಾರೆ ಬರ್ಕೊಳಕ್ಕೆ ಬರಬೇಕು. ಅಷ್ಟೇನದ ಅಂತಾರೆ ಬರ್ಕೊಳ್ಬೇಕು. ಅವಾಗ ವಸ್ತು ಎಲ್ಲದ ಅಂತಾರೆ 2F1 ಮತ್ತು F1ಗಳ ನಡುವೆ ಅಂದರೆ ಇದು 2F1 ಇದು F1 ಇವುಗಳ ನಡುವೆ ಅಂದರೆ ಇಲ್ಲಿ ಏನದ ಅಂತಾರೆ ಈ ರೀತಿ ಒಂದು ವಸ್ತು ಅದ. ಇದು ಎ, ಇದು ಬಿ. ಈಗ ಏನದ ಅಂತಾರೆ ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಬೆಳಕಿನ ಕಿರಣವು ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ವಸ್ತುವಿನಿಂದ ಬಂದಿರತಕ್ಕಂಥ ಬೆಳಕಿನ ಕಿರಣವು ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಚಲಿಸಿ ಮೊಸರದ ಮೇಲೆ ಬಿದ್ದಾಗ ಈ ರೀತಿ ಮೊಸರದ ಮೇಲೆ ಬಿದ್ದಾಗ ಅವಾಗ ಏನದ ಅಂತಾರೆ ವಕ್ರೀಭವನದ ನಂತರ ಅದರ ಮೂಲಕ ವಾಪಸ್ ಬರ್ತದೆ ಹೊರ ಹೊಮ್ಮುತ್ತದೆ ಅಂತಾರೆ. ಅದು ಪ್ರಧಾನ ಸಂಗಮದ ಮೂಲಕ ಏನದ ಅಂತ ಹೊರ ಹೊಮ್ಮುತ್ತದೆ. ಈ ರೀತಿ ಏನದ ಅಂತಾರೆ ಪ್ರಧಾನ ಸಂಗಮದ ಮೂಲಕ ಏನದ ಅಂತ ಹೊರ ಬರ್ತದೆ. ನೆಕ್ಸ್ಟ್ ಮತ್ತೊಂದು ಬೆಳಕಿನ ಕಿರಣವು ಅದೇನದ ಅಂತಾರೆ ದೃಕ್ಕೇಂದ್ರ ಓನ ಮೂಲಕ ಚಲಿಸಿ ಯಾವುದೇ ವಿಚಲನೆ ಇಲ್ಲದೆ ಅದೇನದ ಅಂತಾರೆ ಬೆಳಕಿನ ಕಿರಣವು ಹೊರ ಹೊಮ್ಮುತ್ತದೆ. ಆ ಬೆಳಕಿನ ಕಿರಣ ಏನದ ಅಂತ ಹೊರ ಹೊಮ್ಮುತ್ತದೆ. ಆ ಎರಡೂ ಕಿರಣಗಳು ಬಂದೇನದ ಅಂತಾರೆ ಇಲ್ಲಿ ಸೇರ್ತಾವೆ ಅಂದರೆ ಇಲ್ಲಿ ಕೇಂದ್ರೀಕರಿಸಲ್ಪಡ್ತಾವೆ. ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದು ಏನಿರ್ತಾವ ಅಂತಾರೆ ಅದು ಪ್ರತಿಬಿಂಬದ ಸ್ಥಾನ. ಇದೇನದ ಅಂತಾರೆ ಪ್ರತಿಬಿಂಬದ ಸ್ಥಾನ. ಇದು ಎ, ಇದು ಏನದ ಅಂತಾರೆ ಬಿ, ಅದು ಪ್ರತಿಬಿಂಬದ ಸ್ಥಾನ. ಈಗ ಪ್ರತಿಬಿಂಬದ ಸ್ಥಾನ ಎಲ್ಲದ 2F2ಕ್ಕಿಂತ ದೂರದಲ್ಲಿ ಇಲ್ಲಿ 2F2 ಅದ, ಇದಕ್ಕಿಂತ ದೂರದಲ್ಲಿ ಪ್ರತಿಬಿಂಬದ ಸ್ಥಾನ ಅದ. ಅದಕ್ಕೆ 2F2ಕ್ಕಿಂತ ದೂರದಲ್ಲಿ ಪ್ರತಿಬಿಂಬದ ಗಾತ್ರ ಇದು ವಸ್ತು ಸಣ್ಣದದ, ಗಾತ್ರ ಏನದ ದೊಡ್ಡದದ. ಅದಕ್ಕೆ ದೊಡ್ಡದಾದ ಅಥವಾ ವರ್ಧಿಸಿದ ದೊಡ್ಡದಾದ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ, ಸತ್ಯ ಮತ್ತು ತಲೆ ಕೆಳಗಾದ
ಇಷ್ಟೇನದ ಅಂತ ಬರೀಬೇಕು. ಎಷ್ಟದು 4 ಅದು. ನೆಕ್ಸ್ಟು ಐದನೇದು. ಈಗ ಐದನೇದು ವಸ್ತು ಎಲ್ಲಿಟ್ಟಿಂದದ F1ನಲ್ಲಿ. F1ನಲ್ಲಿ ಅದಕ್ಕೇನು ಮಾಡಬೇಕು? ಇದು ಐದನೇದು. ನೆಕ್ಸ್ಟ್ ಏನು ಮಾಡಬೇಕು? ಇದಕ್ಕೆ ಒಂದು ಪಿನ ಮೊಸರವನ್ನು ತೆಗಿಬೇಕು. ಇದಕ್ಕೇನು ಮಾಡಬೇಕು? ಒಂದು ಪ್ರಧಾನ ಅಕ್ಷೆಯನ್ನು ಎಳಿಬೇಕು. ಈ ರೀತಿ ಏನದ ಅಂತಾರೆ ಪ್ರಧಾನ ಅಕ್ಷೆಯನ್ನು ಎಳಿಬೇಕು. ಪ್ರಧಾನ ಅಕ್ಷೆನ ಎಳೆದು ಇದು ಏನದ ಅಂತಾರ O, ಇದು M, ಇದು N, ಇದು F1, ಇದು 2F1 ಅಂದ್ರೆ C1, ಇದು F2, ಇದು 2F2 ಅಂತಾರೆ C2. ಇಷ್ಟು ಏನದ ಅಂತಾರೆ ಬರ್ಕೊಳ್ಳೋಕೆ ಬರಬೇಕು. ಆವಾಗ ವಸ್ತು ಎಲ್ಲದ ಇಲ್ಲಿ F1ನಲ್ಲಿ ವಸ್ತು ಎಲ್ಲದ ಅಂತಾರೆ F1ನಲ್ಲಿ. ಇದು A, ಇದು ಏನದ ಅಂತಾರೆ B. F1ನಲ್ಲಿ ವಸ್ತು ಅದ. ಅವಾಗ ಏನದ ಅಂತಾರೆ ಬೆಳಕಿನ ಕಿರಣವು ಪ್ರಧಾನ ಅಕ್ಷೆಗೆ ಸಮಾಂತರವಾಗಿ ಚಲಿಸಿ ಮೊಸರದ ಮೇಲೆ ಏನದ ಅಂತಾರೆ ಬಿದ್ದಾಗ ಅವಾಗ ವಕ್ರೀಭವನದ ನಂತರ ಪ್ರಧಾನ ಸಂಗಮದ ಮೂಲಕ ಏನದ ಅಂತಾರೆ ಅದು ಹೊರಹೊಮ್ಮುತ್ತದೆ. ಪ್ರಧಾನ ಸಂಗಮದ ಮೂಲಕ ಏನದ ಅಂತ ಹೊರಹೊಮ್ಮುತ್ತದೆ. ನೆಕ್ಸ್ಟ್ ಮತ್ತೊಂದು ಕಿರಣವು ಪ್ರಧಾನ ಅಕ್ಷೆಗೆ ಏನದ ಅಂತಾರೆ ಸಮಾಂತರವಾಗಿ ಚಲಿಸಿ ವಕ್ರೀಭವನದ ನಂತರ ಪ್ರಧಾನ ಸಂಗಮದ ಮೂಲಕ ಹೊರಬರುತ್ತದೆ. ಎರಡನೇ ಕಿರಣವು ದೃಕ್ ಕೇಂದ್ರದ ಮೂಲಕ ಚಲಿಸಿ ಯಾವುದೇ ಏನದ ಅಂತಾರೆ ವಿಚಲನೆ ಇಲ್ಲದೆ ಅದು ಏನದ ಅಂತಾರೆ ಹೊರಹೊಮ್ಮುತ್ತದೆ. ಈ ಎರಡೂ ರೇಖೆಗಳು ಏನದ ಅಂತಾರೆ ಸೇರುವುದಿಲ್ಲ. ಅದಕ್ಕೆ ಏನದ ಅಂತಾರೆ ಇದಕ್ಕೆ ಈ ರೀತಿ ಬಾಣ ಚಿಹ್ನೆಯನ್ನು ಹಾಕಬೇಕು. ಅವಾಗ ಏನದ ಅಂತಾರೆ ಪ್ರತಿಬಿಂಬದ ಸ್ಥಾನ ಎಲ್ಲದ ಪ್ರತಿಬಿಂಬದ ಸ್ಥಾನ ಎಲ್ಲದ ಗೊತ್ತಿಲ್ಲ. ಅದಕ್ಕೆ ಅನಂತ ದೂರದಲ್ಲಿ ಪ್ರತಿಬಿಂಬದ ಗಾತ್ರ ಏನದ ಅಂತಾರೆ ಅತ್ಯಂತ ದೊಡ್ಡದಾದ. ನೆಕ್ಸ್ಟ್ ಏನದ ಅಂತಾರೆ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಇದೇನದ ಅಂತಾರೆ ಪ್ರತಿಬಿಂಬದ ಸ್ವಭಾವವನ್ನು ಹೊಂದಿರತಕ್ಕಂಥದ್ದು. ಎಷ್ಟದು 5 ಅದು. ನೆಕ್ಸ್ಟ್ 6ನೇದು ಏನದ ಅಂತಾರೆ ಪ್ರತಿಬಿಂಬದ ಸ್ಥಾನ ಸ್ವಭಾವ ಗಾತ್ರವನ್ನು ಏನದ ಅಂತಾರೆ ಬರಿಬೇಕಂತಾರೆ ರೇಖಾನಕ್ಷೆನ ತೆಗಿಬೇಕು. ಅದಕ್ಕೆ ಏನದ ಅಂತಾರೆ ವಸ್ತು ಎಲ್ಲದ ವಸ್ತು ಏನದ ಅಂತಾರೆ ದೃಕ್ ಕೇಂದ್ರ O ಮತ್ತು Fಗಳ ನಡುವೆ ಅಂದರೆ F1ಗಳ ನಡುವೆ ದೃಕ್ ಕೇಂದ್ರ O ಮತ್ತು F1ಗಳ ನಡುವೆ ಪ್ರಧಾನ ಸಂಗಮ F1ಗಳ ನಡುವೆ ಇಲ್ಲೇನದ ಅಂತ ವಸ್ತು ಅದ. ದೃಕ್ ಕೇಂದ್ರ O ಮತ್ತು ಪ್ರಧಾನ ಸಂಗಮ F1ಗಳ ನಡುವೆ ವಸ್ತುವನ್ನು ಇಟ್ಟಿಂದದ. ಅಥವಾ ಏನದ ಅಂತಾರೆ F1 ಪ್ರಧಾನ ಸಂಗಮ O ದೃಕ್ ಕೇಂದ್ರಗಳ ನಡುವೆ ವಸ್ತು ಏನದ ಅಂತ ಇಟ್ಟಿಂದದ. ಅವಾಗ ಏನು ಮಾಡ್ಬೇಕಂತಾರೆ ಈ ರೀತಿ
ಪಿನ ಮಸೂರದ ಏನದ ಅಂತರ ಚಿತ್ರವನ್ನು ತೆಗೆದು ರೇಖಾನಕ್ಷೆಯನ್ನು ತೆಗೆದು ನಂತರ ಇದಕ್ಕೆ ಏನು ಮಾಡ್ಬೇಕಂದ್ರೆ ಈ ರೀತಿ ಪ್ರಧಾನಕ್ಷೆಯನ್ನು ಎಳಿಬೇಕು. ಈ ರೀತಿ ಏನದ ಅಂತರ ಪ್ರಧಾನಕ್ಷೆಯನ್ನು ಎಳಿಬೇಕು. ಇದು ಓ, ಇದು ಎಮ್, ಇದು ಎನ್, ಇದು F1, ಇದು 2F1 ಅಂದರೆ ಇದು C1, ಇದು F2, ಇದು 2F2 ಅಂದರೆ C2. ಇಷ್ಟು ಏನದ ಅಂತರ ಅದನ್ನು ಬರ್ಕೊಳ್ಳೋಕೆ ಏನದ ಅಂತರ ಬರಬೇಕು. ಆವಾಗ ವಸ್ತು ಎಲ್ಲದ F1 ಅಂದರೆ ಇದು, ಓ ಅಂದರೆ ಇದು, ಇವುಗಳ ನಡುವೆ ಅಂದರೆ ಇಲ್ಲಿ ಏನದ ಅಂತರ ವಸ್ತು ಅದ. ಇಷ್ಟೇನದ ಅಂತರ ಇದು ಎ, ಇದು ಬಿ ಅಂತಕ್ಕಂಥ ಏನದ ಅಂತ ವಸ್ತು ಅದ. ಆವಾಗ ಬೆಳಕಿನ ಕಿರಣವು ಪ್ರಧಾನಕ್ಷೆಗೆ ಸಮಾಂತರವಾಗಿ ಚಲಿಸಿ ಮಸೂರದ ಮೇಲೆ ಬಿದ್ದಾಗ ಅದೇನದ ಅಂತರ ವಕ್ರೀಭವನದ ನಂತರ ಪ್ರಧಾನ ಸಂಗಮದ ಮೂಲಕ ಏನದ ಅಂತರ ಅದು ಹೊರಹೊಮ್ಮುತ್ತದೆ. ನೆಕ್ಸ್ಟ್ ಮತ್ತೊಂದು ಕಿರಣ, ಆ ಮತ್ತೊಂದು ಕಿರಣ ಏನದ ಅಂತಾರ ದೃಕ್ಕೇಂದ್ರ ಓನ ಮೂಲಕ ಚಲಿಸಿ ಅದು ಯಾವುದೇ ವಿಚಲನೆ ಇಲ್ಲದೆ ವಕ್ರೀಭವನದ ನಂತರ ಅದು ಹೊರಹೊಮ್ಮುತ್ತದೆ. ಈ ರೀತಿ ಏನದ ಅಂತರ ಅದನ್ನು ಚಲಿಸ್ತದೆ. ಅವಾಗ ಏನು ಮಾಡ್ಬೇಕಂದ್ರೆ ಈ ಎರಡೂ ರೇಖೆಗಳನ್ನು ಹಿಂದಕ್ಕೆ ಏನದ ಅಂತ ವರ್ಧಿಸ್ಬೇಕು. ಇವೆರಡೂ ರೇಖೆಗಳನ್ನು ಹಿಂದಕ್ಕೆ ಏನದ ಅಂತ ಈ ರೀತಿ ಏನದ ಅಂತ ವರ್ಧಿಸ್ಬೇಕು. ಅವು ಎಲ್ಲಿ ಸೇರ್ತಾವೆ ಅನ್ನೋದನ್ನು ನೋಡಬೇಕು. ಅವೆರಡು ಬಂದು ಏನದ ಅಂತ ಇಲ್ಲಿ ಸೇರ್ತಾವೆ. ಆ ಎರಡು ರೇಖೆಗಳು ಬಂದು ಇಲ್ಲಿ ಏನದ ಅಂತಾರೆ ಸೇರ್ತಾವೆ. ಅವಾಗ ಏನು ಮಾಡ್ಬೇಕಂತಾರೆ ಎಲ್ಲಿ ಬಂದು ಸೇರ್ತಾವೆ, ಎಲ್ಲಿ ಕೇಂದ್ರೀಕರಿಸಲ್ಪಡ್ತದೆ ಆ ಬಿಂದು ಎಲ್ಲಿ ಕೇಂದ್ರೀಕರಿಸಲ್ಪಡ್ತದೆ ಆ ಕೇಂದ್ರೀಕರಿಸಲ್ಪಟ್ಟಿರ್ತಕ್ಕಂಥ ಬಿಂದು ಏನಿರ್ತದೆ ಅಂತಾರೆ ಅದು ಪ್ರತಿಬಿಂಬದ ಸ್ಥಾನ ಇರ್ತದೆ. ಅದಕ್ಕೆ ಏನದ ಅಂತಾರೆ ಇದು ಎ, ಇದು ಏನದ ಅಂತಾರೆ ಬಿ. ಅವಾಗ ಏನು ಮಾಡ್ಬೇಕಂತಾರೆ ಪ್ರತಿಬಿಂಬದ ಸ್ಥಾನ ವಸ್ತು ಇರುವ ಮಸೂರದ ಭಾಗದಲ್ಲಿ ಪ್ರತಿಬಿಂಬದ ಸ್ಥಾನ ಏನದ ಅಂತಾರೆ ವಸ್ತು ಇರುವ ಮಸೂರದ ಭಾಗದಲ್ಲಿ ವಸ್ತುವಿರುವ ಮಸೂರದ ಭಾಗದಲ್ಲಿ ಅಂದರೆ ವಸ್ತು ಇಲ್ಲದ ವಸ್ತು ಇರುವ ಇದು ಮಸೂರದ ವಸ್ತು ಇರುವ ಮಸೂರದ ಭಾಗದಲ್ಲಿ ಅಂದರೆ ವಸ್ತು ಈ ಕಡೆದ ಪ್ರತಿಬಿಂಬನೂ ಕೂಡ ಈ ಕಡೆ ಇರ್ತದೆ. ವಸ್ತು ಇರುವ ಮಸೂರದ ಭಾಗದಲ್ಲಿ ಪ್ರತಿಬಿಂಬದ ಗಾತ್ರ ಏನದ ದೊಡ್ಡದಾದ ಅಥವಾ ವರ್ಧಿಸಿದ ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರ. ಇಲ್ಲಿ ಎ ಮ್ಯಾಗದ, ಇಲ್ಲೂ ಕೂಡ ಎ ಮ್ಯಾಗದ ಅಂದರೆ ಇದು ಎ ಡ್ಯಾಶ್ ಇದು ಬಿ ಡ್ಯಾಶ್ ಅಂಥೇಳಿ ಏನದ ಹೆಸರನ್ನು ಕೊಡಬೇಕು. ಇದು ಎ ಮ್ಯಾಗದ, ಇದು ಬಿ ಕೆಳಗದ, ಇದು ಎ ಡ್ಯಾಶ್ ಮ್ಯಾಗದ, ಬಿ ಕೆಳಗದ. ಅದಕ್ಕೆ ಮಿಥ್ಯ ಮತ್ತು ನೇರ ಅದೇನದ ಅಂತಾರೆ ಪ್ರತಿಬಿಂಬವನ್ನು ಹೊಂದಿರತಕ್ಕಂಥದ್ದು. ಇವೆಷ್ಟದು 6 ರೇಖಾನಕ್ಷೆಗಳದು. ಈ 6 ರೇಖಾನಕ್ಷೆಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಏನು ಮಾಡ್ಬೋದು ಅಂತಾರೆ 3 ಮಾರ್ಕ್ಸಿಗೆ ಏನದ ಅಂತಾರೆ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ಆದ್ದರಿಂದ ಆ ರೇಖಾನಕ್ಷೆಗಳನ್ನು ಸುಲಭವಾಗಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಏನು ಮಾಡ್ತೀನಿ ಅಂತಾರೆ ಈಗ ಒಂದು ಟ್ರಿಕ್ಕನ್ನು ಹೇಳ್ತೀನಿ. ದರ್ಪಣಗಳಿಗೆ ಕೂಡ ಏನದ ಅಂತ ಒಂದು ಟ್ರಿಕ್ಕನ್ನು ಹೇಳೀನಿ. ಹಾಗೇನದ ಅಂತಾರೆ ಮೊಸರುಗಳಿಗೆ ಕೂಡ ಏನದ ಅಂತ ಒಂದು ಟ್ರಿಕ್ಕನ್ನು ಹೇಳ್ತೀನಿ. ಆ ಟ್ರಿಕ್ಕನ್ನು ಕೂಡ ಏನು ಮಾಡ್ಬೇಕಂದ್ರೆ ಮನೆಯಲ್ಲಿ ಸ್ವಲ್ಪ ಸರಿಯಾಗಿ ಏನದ ಅಂತಾರೆ ಪ್ರಾಕ್ಟೀಸನ್ನು ಮಾಡಬೇಕು. ಸರಿಯಾಗಿ ಏನದ ಅಂತಾರೆ ಪ್ರಾಕ್ಟೀಸ್ ಮಾಡಿದಿರ ಅಂತಾರೆ ಖಂಡಿತವಾಗಿ ಏನು ಮಾಡ್ಬೋದು ಅಂತಾರೆ 3 ಅಂಕಗಳನ್ನು ನೀವು ಪಡೆದುಕೊಳ್ಳಬಹುದು. ಅದಕ್ಕೇನದ ಅಂತ ಯಾವ ರೀತಿಯಾದ ಟ್ರಿಕ್ ಇದೆ ಅನ್ನೋದನ್ನು ಈಗ ಏನದ ಅಂತಾರ ನೋಡೋಣ. ಅದಕ್ಕೇನು ಮಾಡ್ಬೇಕಂದ್ರೆ ಫಸ್ಟು ವಸ್ತುವಿನ ಸ್ಥಾನ ಆ ವಸ್ತುವಿನ ಸ್ಥಾನಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಈ ರೀತಿ ಏನದ ಅಂತಾರೆ ಪಿನ
ಮಸೂರವನ್ನು ತೆಗಿಬೇಕು. ಪೀನ ಮಸೂರವನ್ನು ಏನದ ಅಂತಾರೆ ಈ ರೀತಿ ಏನದ ಅಂತಾರೆ ಪೀನ ಮಸೂರವನ್ನು ತೆಗೆದು ಇದಕ್ಕೇನು ಮಾಡ್ಬೇಕಂದ್ರೆ ಪ್ರಧಾನ ಅಕ್ಷೆಯನ್ನು ಎಳಿಬೇಕು. ಈ ರೀತಿ ಏನದ ಅಂತಾರೆ ಪ್ರಧಾನ ಅಕ್ಷೆಯನ್ನು ಎಳಿಬೇಕು. ಇದು ಎಕ್ಸಾಮ್ದಲ್ಲಿ ಏನು ಮಾಡ್ಬೇಕಂದ್ರೆ ರಫ್ ಆಗಿ ಏನದ ಅಂತಾರೆ ತೆಗೆದುಕೊಳ್ಬೇಕು. ಆಮ್ಯಾಗ ಏನದ ಅಂತ ಇದನ್ನು ಅಳಿಸ್ಬೇಕು. ಸುಮ್ಮನೆ ಯಾವ ರೀತಿ ಏನದ ಅಂತ ಅವುಗಳನ್ನು ಇಳಿಸ್ಬೇಕು ಅನ್ನೋದಕ್ಕೆ ಏನದ ಅಂತಾರೆ ಸ್ವಲ್ಪ ಈಜಿ ಆಗಿರ್ತಕ್ಕಂಥ ಟ್ರಿಕ್ಕನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ಇದು ಪರೀಕ್ಷೆಯಲ್ಲಿ ಏನದ ಅಂತಾರೆ ರಫನ್ನು ತೆಗೆದುಕೊಳ್ಬೇಕು. ತೆಗೆದುಕೊಂಡು ಏನದ ಅಂತಾರೆ ಅದು ಚಿತ್ರ ರೇಖಾನಕ್ಷೆ ತೆಗೆದಾದ್ಮೇಲೆ ಮತ್ತೆ ಅದನ್ನು ಅಳಿಸ್ಬೇಕು. ಇದು ವಸ್ತುವಿನ ಸ್ಥಾನ. ಈ ಕಡೆ ಏನದ ಅಂತಾರೆ ಪ್ರತಿಬಿಂಬದ ಸ್ಥಾನ, ಬಿಂಬದ ಸ್ಥಾನ. ಅವಾಗ ಏನು ಮಾಡ್ಬೇಕಂತಾರೆ ಇದಕ್ಕೆ ಇನ್ನೂ ಕೂಡ ಏನದ ಅಂತಾರೆ ಒಂದು ಈ ರೀತಿ ಏನದ ಅಂತಾರೆ ಪೀನ ಮಸೂರವನ್ನು ತೆಗಿಬೇಕು. ಇದನ್ನು ಕೂಡ ಏನು ಮಾಡ್ಬೇಕಂದ್ರೆ ಒಂದು ಪ್ರಧಾನ ಅಕ್ಷೆಯನ್ನು ಸ್ವಲ್ಪ ಕೆಳಗೆ ತೆಗಿತಾ ಇದ್ದೀನಿ. ಈ ರೀತಿ ಏನು ಮಾಡ್ಬೇಕಂದ್ರೆ ಒಂದು ಪ್ರಧಾನ ಅಕ್ಷೆಯನ್ನು ಇದಕ್ಕೇನು ಮಾಡಬೇಕು ಈ ರೀತಿ ಒಂದು ಪ್ರಧಾನ ಅಕ್ಷೆಯನ್ನು ಎಳಿಬೇಕು. ನೆಕ್ಸ್ಟ್ ಏನದ ಅಂತಾರೆ ಇಲ್ಲಿ ಓ, ಇದು ಎಮ್, ಇದು ಎನ್, ಇದು F1, ಇದು 2F1 ಅಂದ್ರೆ C1, ಇದು F2, 2F2 ಅಂತಾರೆ C2. ಇಷ್ಟೇನದ ಅಂತಾರೆ ರಫ್ ಆಗಿ ಏನದ ಅಂತಾರೆ ತೆಗೆದುಕೊಳ್ಬೇಕು. ತೆಗೆದುಕೊಂಡು ನಂತರ ಈಗ ವಸ್ತುವಿನ ಸ್ಥಾನ ಎಲ್ಲದ ಅನಂತ ದೂರದಲ್ಲಿ, ವಸ್ತುವಿನ ಸ್ಥಾನ ಎಲ್ಲದ ಅಂತಾರೆ ಅನಂತ ದೂರದಲ್ಲಿ ಅಂದರೆ ಇಲ್ಲಿ. ಇದು ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿ, ಇದು ಒಂದನೇದು. ಆವಾಗ ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಸ್ಥಾನ ಎಲ್ಲದ F2ನಲ್ಲಿ, ಇಲ್ಲಿ ಪ್ರತಿಬಿಂಬದ ಸ್ಥಾನ ಎಲ್ಲದ ಇಲ್ಲಿ F2ನಲ್ಲಿ. ಇದು ಹೆಂಗದ ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು ಸ್ಥಾನ F2ನಲ್ಲಿ, ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು. ಇದು ಗಾತ್ರ, ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಸಣ್ಣ ಅಕ್ಷರದಿಂದ ಏನದ ಅಂತ ಬರೆದು ನೆನಪನ್ನು ಇಟ್ಕೊಳ್ಬೇಕು. ನೆಕ್ಸ್ಟ್ ವಸ್ತು ಎಲ್ಲದ 2F1ಗಿಂತ ದೂರದಲ್ಲಿ ಅಂದರೆ ಇಲ್ಲಿ 2F1 ಅದ, 2F1ಗಿಂತ ದೂರದಲ್ಲಿ ಅಂದರೆ ಇಲ್ಲಿ 2F1ಗಿಂತ ದೂರದಲ್ಲಿ ಅಂದರೆ ಇಲ್ಲಿ, ಇದು ಎರಡನೇದು. ಅವಾಗ ಏನದ ಅಂತಾರೆ ಪ್ರತಿಬಿಂಬದ ಸ್ಥಾನ ಎಲ್ಲದ ಪ್ರತಿಬಿಂಬದ ಸ್ಥಾನ ಎಲ್ಲದ ಅಂತಾರೆ F2 ಮತ್ತು 2F2ಗಳ ನಡುವೆ, F2 ಮತ್ತು 2F2ಗಳ ನಡುವೆ ಅಂದರೆ ಇಲ್ಲಿ. ಇದು ಎಷ್ಟನೇದು ಎರಡನೇದು. ಎರಡನೇದು ಹೆಂಗದ ಅಂತಾರೆ ಇದರದ್ದು ಗಾತ್ರ ಚಿಕ್ಕದು, ಚಿಕ್ಕದು ಸತ್ಯ ಮತ್ತು ತಲೆ ಕೆಳಗಾದ, ಇದು ಎರಡನೇದು. ಮೂರನೇದು ವಸ್ತು ಎಲ್ಲದ 2F1ನಲ್ಲಿ, ವಸ್ತು ಎಲ್ಲದ 2F1ನಲ್ಲಿ. ಪ್ರತಿಬಿಂಬದ ಸ್ಥಾನ ಎಲ್ಲದ 2F2ನಲ್ಲಿ, ಇಲ್ಲಿ ಪ್ರತಿಬಿಂಬದ ಸ್ಥಾನ ಎಲ್ಲದ 2F2ನಲ್ಲಿ. ಇದು ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು ಒಂದನೇದು, ಸತ್ಯ ಮತ್ತು ತಲೆ ಕೆಳಗಾದ ಎರಡನೇದು. ಇದು ಚಿಕ್ಕದು, ಸತ್ಯ ಮತ್ತು ತಲೆ ಕೆಳಗಾದ. ಈಗ ಮೂರನೇದು ಎಲ್ಲದ 2F1ನಲ್ಲಿ ವಸ್ತುವಿನ ಸ್ಥಾನ, ಪ್ರತಿಬಿಂಬದ ಸ್ಥಾನ 2F2ನಲ್ಲಿ. ಇದು ಮೂರನೇದು. ಇದು ಹೆಂಗದ ಅಂತಾರೆ ಸಮಾನ ಗಾತ್ರ ಅಥವಾ ಅದೇ ಗಾತ್ರ, ಸತ್ಯ ಮತ್ತು ತಲೆ ಕೆಳಗಾದ, ಮೂರನೇದು. ನಾಲ್ಕನೇದು ವಸ್ತು ಎಲ್ಲದ 2F1 ಮತ್ತು F1ಗಳ ನಡುವೆ, 2F1 ಮತ್ತು F1ಗಳ ನಡುವೆ ವಸ್ತು ಅದ. ಆವಾಗ ಪ್ರತಿಬಿಂಬದ ಸ್ಥಾನ 2F2ಗಿಂತ ದೂರದಲ್ಲಿ, 2F2ಗಿಂತ ದೂರದಲ್ಲಿ. ಇಲ್ಲಿ ಏನದ ಅಂತಾರೆ 2F2 ಅದಕ್ಕಿಂತ ದೂರದಲ್ಲಿ ಏನದ ಅಂತಾರೆ ಪ್ರತಿಬಿಂಬದ ಸ್ಥಾನ. ಇದು ಎಷ್ಟನೇದು ನಾಲ್ಕನೇದು.
ಪ್ರತಿಬಿಂಬದ ಸ್ಥಾನ 2f2ಕ್ಕಿಂತ ದೂರದಲ್ಲಿ, ಗಾತ್ರ ದೊಡ್ಡದಾದ, ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ನೆಕ್ಸ್ಟ್ ಏನದ ಅಂತಾರೆ ವಸ್ತು ಎಲ್ಲದ F1ನಲ್ಲಿ ಏನದ ಅಂತಾರೆ ವಸ್ತು ಇಟ್ಟಾಗ ಇದು 5ನೇದು. ಅವಾಗ ಏನದ ಅಂತಾರೆ ಪ್ರತಿಬಿಂಬದ ಸ್ಥಾನ ಎಲ್ಲಿರ್ತ ಅಂತಾರೆ ಅನಂತ ದೂರದಲ್ಲಿ. ಅದು ಎಲ್ಲದ ಗೊತ್ತಿಲ್ಲ. ಅನಂತ ದೂರದಲ್ಲಿ. ಅವಾಗ ಅದರ ಗಾತ್ರ ಅತ್ಯಂತ ದೊಡ್ಡದಾದ, ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಇದು 5ನೇದು. ಇದು 1, ಇದು 2, ಇದು 3, ಇದು 4, ಇದು 5. ನೆಕ್ಸ್ಟ್ 6ನೇದು ವಸ್ತು F1 ಮತ್ತು ದೃಕ್ಕೇಂದ್ರ ಓಗಳ ನಡುವೆ ವಸ್ತುವನ್ನಿಟ್ಟಾಗ ಅವಾಗ ಏನದ ಅಂತಾರೆ ಪ್ರತಿಬಿಂಬದ ಸ್ಥಾನ ವಸ್ತು ಇರುವ, ಅಂದರೆ ಇದು ವಸ್ತು ಅದ, ವಸ್ತು ಇರುವ ಮಸೂರದ ಭಾಗದಲ್ಲಿ. ಇದು 6ನೇದು. ವಸ್ತು ಇರುವ ಮಸೂರದ ಭಾಗದಲ್ಲಿ ಇದು 6ನೇದು. ಇದ್ರದ್ದು ಏನದ ಅಂತಾರೆ ಗಾತ್ರ ಹ್ಯಾಂಗದ ಅಂತಾರೆ ದೊಡ್ಡದಾದ ಅಥವಾ ವರ್ಧಿಸಿದ, ಸ್ವಭಾವ ಮಿಥ್ಯ ಮತ್ತು ನೇರ. 5 ಏನವ ಅಂತಾರೆ ಸತ್ಯ ಮತ್ತು ತಲೆ ಕೆಳಗಾದನೇ ಅವ. 5 6ನೇದು ಒಂದು ಏನದಂತೆ ಮಿಥ್ಯ ಮತ್ತು ನೇರವನ್ನು ಹೊಂದಿರತಕ್ಕಂಥದ್ದು. ಈ 2 ವಸ್ತುವಿನ ಸ್ಥಾನ ಮತ್ತು ಪ್ರತಿಬಿಂಬದ ಸ್ಥಾನದ 2 ರೇಖಾ ನಕ್ಷೆಗಳ ಒಂದು ಆಧಾರದ ಮೇಲೆ ನೀವೇನು ಮಾಡ್ಬೋದು ಅಂತಾರೆ 6 ರೇಖಾನಕ್ಷೆಗಳನ್ನು 2 ರೇಖಾನಕ್ಷೆಗಳ ಆಧಾರದ ಮೇಲೆ 6 ರೇಖಾನಕ್ಷೆಗಳನ್ನು ಸುಲಭವಾಗಿ ಏನದ ಅಂತಾರೆ ಪರೀಕ್ಷೆಯಲ್ಲಿ ಬಿಡಿಸ್ಬೋದು. ಅದಕ್ಕೆ ಇದು ಈಸಿಯಾಗಿರ್ತಕ್ಕಂಥ ಟ್ರಿಕ್ಕನ್ನು ಹೊಂದಿರತಕ್ಕಂಥದ್ದು. ಈ ಟ್ರಿಕ್ನ ಆಧಾರದ ಮೇಲೆ ನೀವು 3 ಅಂಕಗಳನ್ನು ಖಂಡಿತವಾಗಿ ಏನದ ಅಂತಾರೆ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಖಂಡಿತವಾಗಿ ಆ 3 ಅಂಕಗಳನ್ನು ನೀವು ಪಡೆದುಕೊಳ್ಳಬಹುದು. ಆದ್ದರಿಂದ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.